ಅಮರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ವಿಜೇಂದ್ರ ಟೀಮ್ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ಹರಕುಬಾಯಿ ಎಂದು ರೇಣುಕಾಚಾರ್ಯ ಕಿಡಿ. ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು. ಇದೆಲ್ಲವನ್ನ ನೋಡೋಣ ಅಂಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಟೀಮ್ ನಡುವಿನ ಅಂತರ್ಯುದ್ಧ ಜ್ವಾಲೆಯಾಗಿದೆ. ವಿಜೇಂದ್ರ ಮತ್ತು ಬಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಯಾರಿಗೂ ಕೂಡ ಅಂಜುವುದಿಲ್ಲ, ನಾವು ಯಾರಿಗೂ ಸಹ ಅಪ್ಪಾಜಿ ಅನ್ನೋದಿಲ್ಲ, ವಕ್ಫ್ ವಿರುದ್ಧ ಹೋರಾಟ ಮಾಡಿದರೆ ರಾಜಕೀಯ ತಂತ್ರ ಅಂತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲ ಅಂತಾರೆ ಅಂತ ವಿಜೇಂದ್ರ ಟೀಮ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ನಮಗೆ ಹುಚ್ಚು ಹಿಡಿದಿದ್ಯಾ ಹೋರಾಟ ಮಾಡೋದಕ್ಕೆ? ಈಗೇನು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಇದೆಯಾ? ನಮಗೆ ರಾಜ್ಯದಲ್ಲಿ ದೊಡ್ಡ ಲೀಡರ್ ಆಗೋದು ಬೇಕಾಗಿಲ್ಲ, ನಾವು ಹಿರಿಯರಿದ್ದೇವೆ, ಇವರಿಂದ ಕಲಿಬೇಕಾಗಿಲ್ಲ. ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಸ್ವಾರ್ಥ ಇಲ್ಲ ಅಂತ ಬಿವೈ ವಿಜೇಂದ್ರ ಬಣಕ್ಕೆ ಯತ್ನಾಳ್ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಹಿಂದೂ ಹುಲಿ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಹರಕುಬಾಯಿ. ಯತ್ನಾಳ್ರಿಂದ 2023ರ ಚುನಾವಣೆಯಲ್ಲಿ ಸೋಲಬೇಕಾಯಿತು. ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಪ್ರವಾಸ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬೆಂಬಲ ಇದೆ ಅಂತ ಸುಳ್ಳು ಹೇಳ್ತಾರೆ. ಹೈಕಮಾಂಡ್ನ ಯಾರ ಬೆಂಬಲ ಇದೆ ಅಂತ ಹೇಳಬೇಕು ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಯತ್ನಾಳ್ ಟೀಮ್ ಯಾರ ಅನುಮತಿ ಮೇರೆಗೆ ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ಮಾಜಿ ಶಾಸಕ ಬಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಲೀಡರ್ ವಿತೌಟ್ ಫಾಲೋಯರ್ಸ್ ರೀತಿ ಪ್ರವಾಸ ಇದೆ. ಕಾಂಗ್ರೆಸ್ಗೆ ಅನುಕೂಲವಾಗುವ ರೀತಿ ಪ್ರವಾಸ ಮಾಡ್ತಾ ಇರುವ ಅನುಮಾನ ಮೂಡಿದೆ. ಉಪಚುನಾವಣಾ ಸೋಲಿಗೆ ವಿಜೇಂದ್ರ ಹೊಣೆ ಎಂದಿದ್ದಾರೆ. ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಬೈತಾ ಇದ್ದಾರೆ. ಬಿಜೆಪಿ ಬೈಯುತ್ತಾ ಹೋದ್ರೆ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ಅಂತ ಬಿಸಿ ಪಾಟೀಲ್ ಕೆಂಡಕಾರಿದ್ದಾರೆ. ಯಾವ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಲಾಗಲ್ಲ ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ಈಗಾಗಲೇ ಸುಮಾರು 55 ಮಾಜಿ ಶಾಸಕರು ಸಂಪರ್ಕದಲ್ಲಿದ್ದೇವೆ. ವಿಜೇಂದ್ರರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮಾಡಿದ್ದು ವರಿಷ್ಠರು. ಡಿಸೆಂಬರ್ನಲ್ಲಿ ಅಧ್ಯಕ್ಷ ಸ್ಥಾನ ಅಂತ್ಯವಾಗುತ್ತೆ ಅಂತ ಮಾತನಾಡ್ತಾ ಇದ್ದಾರೆ. ಬಿವೈ ವಿಜೇಂದ್ರರನ್ನ ಬೈದರೆ ಪಕ್ಷದ ವರಿಷ್ಠರಿಗೆ ಬೈದಂತೆ. ಯಡಿಯೂರಪ್ಪ ರಾಜಕಾರಣದಲ್ಲಿ ಇದ್ದಾಗ ನೀವಿನ್ನೂ ಕಣ್ಣೇ ಬಿಟ್ಟಿರಲಿಲ್ಲ. ಪಕ್ಷದ ವರಿಷ್ಠರು ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಯತ್ನಾಳ್ಗೆ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಬಂದರು ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದರೆ, ಅರೆ ಯಡಿಯೂರಪ್ಪನವರು ರಾಜಕಾರಣದಾಗಿದ್ದ ನೀವು ಕಣ್ಣೇ ಬಿಟ್ಟಿದ್ದಿಲ್ಲ, ನೀವು ಕಣ್ಣೇ ಬಿಟ್ಟಿರಲ್ಲ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡೋದು, ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು. ಏನು ವಿಜೇಂದ್ರ ರಾಜ್ಯದ ಅಧ್ಯಕ್ಷ? ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷನ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3.16 ಎಕರೆ ಭೂಮಿ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ. ಕಳೆದ ಅಕ್ಟೋಬರ್ 23ರಂದು ಮೈಸೂರಿನ 7ನೇ JMFC ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಅಕ್ಟೋಬರ್ 24ರಂದು ವಿಚಾರಣೆ ನಡೆಸಿದ ಕೋರ್ಟ್ ಜನವರಿ 10ಕ್ಕೆ ಮತ್ತೆ ವಿಚಾರಣೆಗೆ ಸಮಯ ನಿಗದಿಪಡಿಸಿದೆ. ತಮ್ಮ ಗಮನಕ್ಕೆ ತರದೆ ಭೂಮಿ ಮಾರಾಟವಾಗಿದೆ ಅಂತ ಜಮುನಾ ಆರೋಪಿಸಿದ್ದಾರೆ. ನಮ್ಮ ತಂದೆಯವರು ಅವರ ಅಣ್ಣ ತಮ್ಮಂಗೆ ಡಿವೈಡ್ ಮಾಡಿ ಉಳಿಕೆನ ಇಟ್ಟಿದ್ದು. ಅದರಲ್ಲಿ ನಮಗೆ ಈ ದೇವರಾಜ್ ಅವರು ಕೊಟ್ಟದ್ರಲ್ಲಿ ಸಮಪಾಲ್ ಉಳಿಕೆ ನಮಗೆ ಬರಬೇಕು. ಹೌದು, ಅದರಲ್ಲಿ ನಮಗೆ ಬರಬೇಕು. ಅವ್ರು ತಗೊಂಡು ನಮಗೆ ಉಳಿಕೆ ಕೊಟ್ಬಿಡಿ. ಮೂಡಾ ಹಗರಣದ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಇಡೀ ವಿಚಾರಣೆಗೆ ಗಂಗರಾಜು ಹಾಜರಾಗಿದ್ದಾರೆ. ಮೂಡಾದಲ್ಲಿ ನಡೆದ 5,000 ಕೋಟಿ ಅಕ್ರಮದ ಬಗ್ಗೆ ತನಿಖೆಯಾಗಬೇಕು. ಹಾಗೇನೆ ಸರ್ಚ್ ವಾರೆಂಟ್ ಬಗ್ಗೆ ಲೋಕ ಡಿವೈಎಸ್ಪಿ ಮಾಲ್ತೇಶ್ವರಿಂದ ಮಾಹಿತಿ ಸೋರಿಕೆಯಾಗಿದೆ. ಇದಕ್ಕಾಗಿ 8 ಕೋಟಿ ಡೀಲ್ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಮಾಲ್ತೇಶ್ ಅವರು ಮೂಡಾ ಅಧಿಕಾರಿಗಳು ಡಿವೈಎಸ್ಪಿ ಆಗಿದ್ದಾರೆ. ಅವರು ಇಡೀ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ದಿನೇಶ್ ಕುಮಾರ್ ಅವರು, ನಟೇಶ್ ಅವರಿಗೆ ಮತ್ತು ಬರಿತಿ ಸುರೇಶ್ ಅವರಿಗೆ, ಅದು ಇತರರಿಗೆಲ್ಲ ಅದನ್ನು ಮಾಹಿತಿನ ಲೀಕ್ಔಟ್ ಮಾಡ್ತಾರೆ. ಲೀಕ್ಔಟ್ ಮಾಡಿದಾಗ ಆ ಲೀಕ್ಔಟ್ ಮಾಡಿ ಒಂದು 4ರಿಂದ 5 ದಿವಸದೊಳಗಡೆ ಆಲ್ರೆಡಿ ಡೀಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇವರು ಸರ್ಚ್ ವಾರೆಂಟ್ ಕೊಟ್ಟ ಡಿಲೇ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನಿಬೋದು 8 ಕೋಟಿ ಅಕ್ರಮ ಕೊಟ್ಟಿದ್ದಾರೆ ಲೋಕಾಯುಕ್ತರಿಗೆ ಅಂತ ಹೇಳಿದ್ದಾರಲ್ಲ ಮಾಲ್ತೇಶ್, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಾನು ಸಬ್ಮಿಟ್ ಮಾಡೋಕ್ಕೆ ಇವತ್ತು ರೆಡಿ ಇದ್ದೀನಿ. ಸರ್ಕಾರದ 1 ಇಂಚು ಜಾಗ ವಕ್ಫ್ಗೆ ಕೊಡಲ್ಲ ಎಂಬ ಜಮೀರ್ ಅಹಮದ್ ಹೇಳಿಕೆಗೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಶ್ರೀ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂದರೆ ವಕ್ಫ್ಗೆ ಜಮೀನು ಎಲ್ಲಿಂದ ಬಂತು? ರೈತರ ಜಮೀನನ್ನ ವಕ್ಫ್ ಬೋರ್ಡ್ನವರು ಕಿತ್ತುಕೊಂಡಿದ್ದಾರೆ. ಬೇರೆಯವರಿಗೆ ಮಾರುತ್ತಿರುವ ಭೂಮಿ ರೈತರಿಗೆ ಬಿಟ್ಟುಕೊಡಿ ಎಂದಿದ್ದೇವೆ. ರೈತರಿಗೆ ಅನ್ಯಾಯವಾದರೆ ಹೋರಾಟ ಮಾಡೋದು ಸತ್ಯ ಅಂತ ಚಂದ್ರಶೇಖರನಾಥ ಶ್ರೀ ಎಚ್ಚರಿಕೆ ನೀಡಿದ್ದಾರೆ.
ಪರಿಷತ್ ಸದಸ್ಯರ ಆಯ್ಕೆ ವ್ಯವಸ್ಥೆ ಬಗ್ಗೆ ಬಸವರಾಜು ಹೊರಟ್ಟಿ ಬೇಸರ ಹೊರಹಾಕಿದ್ದಾರೆ. ಎಲ್ಲರಿಗೂ ಗಾಡ್ ಫಾದರ್ ಇದ್ದಾರೆ, ನನಗೆ ಯಾರೂ ಇಲ್ಲ, ಯಾರೂ ರಾಜಕೀಯಕ್ಕೆ ಕರೆತಂದಿಲ್ಲ, ಸ್ವಂತ ಶಕ್ತಿಯಿಂದ ರಾಜಕೀಯಕ್ಕೆ ಬಂದಿದ್ದೇನೆ. ರಾಜಕೀಯಕ್ಕೆ ಬಂದ ಮೇಲೆ ಗಾಡ್ ಫಾದರ್ ಶುರುವಾದರೂ ವಿಧಾನ ಪರಿಷತ್ ಗೌರವ ಕಡಿಮೆಯಾಗ್ತಾ ಇದೆ, ಕಲಾಪಗಳು ಸರಿಯಾಗಿ ನಡೀತಾ ಇಲ್ಲ, ಎಲ್ಲದಕ್ಕೂ ಬಾವಿಗೆ ಬಂದು ಇಳಿದು ಧಿಕ್ಕಾರ ಕೂಗೋದು ಅಂತ ಬೆಂಗಳೂರಿನಲ್ಲಿ ಪರಿಷತ್ ಸಭಾಪತಿ ಹೊರಟ್ಟಿ ಕಿಡಿಕಾರಿದ್ದಾರೆ.